ಜಾಲೆ ಜಾಲೆ ಎಲ್ಲ ಜಾಲೆ ಕಾಂತಾರ ಜಾಲೆ. ಹಾಯ್ ವೀಕ್ಷಕರೇ, ಈಗ ನಾನು ಈ ದಿನ ಕಾಂತಾರ ಮೂವಿಗೆ ಬಂದಿದ್ದೀನಿ. ಥಿಯೇಟರ್ಗೆ ಬಂದು ನೋಡ್ಬೇಕು. ಹೌದು, ಕನ್ನಡ ಫಿಲ್ಮ್ ಬಂದು ಥಿಯೇಟರ್ ನೋಡಿಲ್ಲ ಅಂದ್ರೆ ಇನ್ ಮನೇಲಿ ಕೂತ್ಕೊಂಡು ಪ್ರೈಮಲ್ಲಿ ನೋಡಿ ಏನ್ ಪ್ರಯೋಜನ ಇಲ್ಲ. ಜೈ ಜೈ ಜೈ. ಚಿಂದಿ ಚಿಂದಿ ಫುಲ್ ಚಿಂದಿ. ಸಾಕಾಗಿದೆ ಸರ್, ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದಕ್ಕೇನೆ ಚೆನ್ನಾಗಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಫೈಟ್ ಸೀನ್ ಮಾತ್ರ ಬೆಂಕಿ ಆಗಿದೆ. ಅಧ್ಯಾಯ 2 ಬರ್ತಿದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಇಲ್ಲೇ ಆಯ್ತು, ಸಖತ್ತಾಯ್ತು. ಮತ್ತೆ ಸೂಪರ್ ಆಗಿದೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಇಷ್ಟ ಆಯ್ತು. ಹೀರೋಯಿನ್ ಸೂಪರ್ ಸರ್. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು ಚೂರು ಬೋರ್ ಆಗಲ್ಲ, ಎಲ್ಲೂನು ಸಕ್ಕದಾಗಿದೆ ಸರ್. ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ಸರ್. ಫಸ್ಟ್ ಹಾಫ್ ಚೆನ್ನಾಗಿದೆ ನೋಡ್ಬೋದು, ಬಟ್ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಗಿಂತ ಇನ್ನೂ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸಕ್ಕದಾಗಿದೆ ಸರ್, ಬಂದು ನೋಡ್ಬೋದು. ಸರ್ ಇಲ್ಲ ಸರ್, ಕಾಂತಾರ ಫಸ್ಟ್ ಗಿಂತ ಕಾಂತಾರ 2 ತುಂಬಾ ಚೆನ್ನಾಗಿದೆ. ಹೈ ಕ್ಲಾಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹೌದಾ, ಏನೇನು ಇಷ್ಟ ಆಯ್ತು ನಿನಗೆ? ಮೂವಿನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಮತ್ತೆ ಮತ್ತೆ ನೋಡ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋಕೆ ಇಷ್ಟಪಡ್ತಾರೆ ಅಂದ್ರೆ ದೈವದ ಬಗ್ಗೆ ಚೆನ್ನಾಗಿ ನಂಬಿಕೆ ಇದೆ, ಅದನ್ನ ಕಣ್ಣಾರೆ ನೋಡ್ಬೋದು ಅನ್ನುವಷ್ಟು ಮಟ್ಟಕ್ಕೆ ತೋರಿಸಿದ್ದಾರೆ. ತುಂಬಾ ಇಷ್ಟ ಆಯ್ತು. ಅವ್ರದ್ದು ರಿಯಾಕ್ಷನ್ ಎಲ್ಲ ತುಂಬಾ ಸೂಪರ್ ಆಗಿದೆ. ಇನ್ನೊಂದ್ಸಲಿ ಬಂದು ನೋಡ್ಬೇಕಂತ ತುಂಬಾ ಖುಷಿ ಆಗುತ್ತೆ. ಪಾರ್ಟ್ 3 ಮಾತ್ರ 100% ಬಂದೇ ಬರುತ್ತೆ. ಸಖತ್ತಾಗಿದೆ. ಅವ್ರ ಆಕ್ಷನ್, ರಿಯಾಕ್ಷನ್, ಫೈಟಿಂಗ್ ಎಲ್ಲ ತುಂಬಾ ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ. ಏನ್ ಇಷ್ಟ ಆಯ್ತು ಜಾಸ್ತಿ? ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತು. ಪಿಕ್ಚರ್ ಸೂಪರ್ ಆಗಿತ್ತು. ರಿಷಬ್ ಶೆಟ್ಟಿಗೆ ನಿಜ ಹೇಳ್ತೀನಿ, ತುಂಬಾ ಅವ್ರು ಚೆನ್ನಾಗಿರ್ಬೇಕು. ಯಾಕಂದ್ರೆ ತುಂಬಾ ಒಳ್ಳೆ ಪಿಕ್ಚರ್ ನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಫೈಟ್ ತುಂಬಾ ಚೆನ್ನಾಗಿತ್ತು. ಫೈಟ್ ಸಕ್ಕದಾಗಿತ್ತು. ಆಮೇಲೆ ಅವ್ರದ್ದು ಆಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೂಪರ್ ಆಕ್ಷನ್. ಫ್ಯಾನ್ ಆಗ್ಬಿಟ್ಟೆ. ಸೂಪರ್ ಆಗಿತ್ತು. ಮೋಸ ಇಲ್ವಾ? ಇಲ್ಲ ಫುಲ್ ಪೈಸಾ ವಸೂಲ್. ಸೂಪರ್. ಲಾಂಗ್ ಅಂತ ಅನ್ಸ್ತು, ಬಟ್ ಫಸ್ಟ್ ಪಾರ್ಟ್ ಇನ್ನೂ ಚೆನ್ನಾಗಿತ್ತು. ಈ ಪಾರ್ಟ್ ಅಲ್ಲಿ ಲೈಕ್ ಕ್ರೇಜಿ ಆಕ್ಟಿಂಗ್. ರಿಷಬ್ ಶೆಟ್ಟಿ ಅವರಾಗ್ಲಿ, ಬೇರೆಯವರು ಎಲ್ಲಾರು ಕ್ರೇಜಿ ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಇದು ಬೆಳಕಲ್ಲ ದರ್ಶನ. ಸಿನಿಮಾ ರಂಗೋನಾಗ್ ಬಿಟ್ಟು ಒಬ್ಬ ಆಡಿಯನ್ಸ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೂಪರ್ ಆಗಿದೆ. ಹೌದಾ, ನೋಡಿದೀನಿ. ಚೆನ್ನಾಗಿದೆ ಸರ್, ಅದ್ಭುತನಾ? ಬಹಳ ಚೆನ್ನಾಗಿದೆ. ವೆರಿ ನೈಸ್. ಒಮ್ಮೆ ವೀಕ್ಷಣೆ ಮಾಡುವಷ್ಟು ಸುಂದರವಾಗಿದೆ. ಹೌದಾ ಸರ್, ಫಿಲಂ ಮಾತ್ರ ಒಂದ್ ಮಾತು ಹೇಳಂಗಿಲ್ಲ, ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್. ಯಾರ್ಯಾರು ತಾಯಿ ಮೈಸೂರು ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡ್ರು, ಥಿಯೇಟರ್ಗೆ ಬನ್ನಿ. ಕಾಂತಾರದಲ್ಲಿ ಇಲ್ಲೂ ತಾಯಿ ಚಾಮುಂಡೇಶ್ವರಿ ದರ್ಶನ ಆಗುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಏನ್ ನೋಡಿದ್ರೆ ಅದು ಬರೀ ದರ್ಶನ, ಇದು ಮಹಾದರ್ಶನ. ಹೌದು, ಒಂದೇ ಮಾತು ಹೇಳ್ಬೇಕಂದ್ರೆ ನನ್ ಫ್ರೆಂಡ್ ಆತನ್ ರಮ್ಮಿ ರಿಷಬ್ ಶೆಟ್ರಿಗೆ ಆಸ್ಕರ್ ಅವಾರ್ಡ್ ಕೊಟ್ರು ಕಮ್ಮಿ. ಡಿವೈನ್ ಮಿರಾಯಿ ಗಿರಾಯಿ ಎಲ್ಲ ನೋಡ್ತಿರಲ್ಲ, ಸೊ ಕನ್ನಡ ಫಿಲಮ್ ಇದೇ ತರ ಇದೆ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಹೇಳ್ಬೇಕು. ಜಸ್ಟ್ ವಾಚ್. ತುಂಬಾ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾಗಳು ಈ ತರ ಬರ್ತಾ ಇರ್ಬೇಕು. ಸೊ ಕನ್ನಡದ ಸಿನಿಮಾದ ಎಷ್ಟು ಸಾರಸ್ವತೆ ಇದೆ ಅಂತ ಜನರಿಗೆಲ್ರಿಗೂ ಗೊತ್ತಾಗ್ಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಮೂವಿ ಮೇಕರ್ಸ್. ಬ್ಲಾಕ್ ಬಸ್ಟರ್ ಇಯರ್ಲಿ ಫುಲ್ ನಡೆಯುತ್ತೆ. ಮಾಡಿರೋದು ಎಲ್ಲಾ ಪಾತ್ರನೂ ಸಕ್ಕತ್ತಾಗಿದೆ. ಟೆಕ್ನಾಲಜಿ ಯೂಸ್ ಮಾಡಿ ಅದೊಂದು ಸ್ವಲ್ಪ ಇದಾಯ್ತು. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ನಿಸ್ತು, ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ. ಟೇಕ್ ಅಪ್ ತಗೊಳ್ಳೋದು ಟೈಮ್ ತಗೊಂತು, ಬಟ್ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಹೌದು